ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಕುಚ್ಚಲಕ್ಕಿ ತಂಬಿಟ್ಟನ್ನು ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಹಳೆ ಕಾಲದ ರೆಸಿಪಿ ಇದು, ಬಟ್ ಅಷ್ಟೇ ಅದ್ಭುತವಾದಂತಹ ಟೇಸ್ಟನ್ನು ಹೊಂದಿರುತ್ತೆ. ಒಮ್ಮೆ ನೀವು ಮಾಡಿ ಇಟ್ಕೊಂಡ್ರೆ ಒಂದು 15 ದಿವಸದಿಂದ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಅಷ್ಟೇ ಇಷ್ಟಪಡ್ತಾರೆ ಇದನ್ನು. ಬನ್ನಿ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಕುಚ್ಚಲಕ್ಕಿ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗಿದ್ರೆ ಈ ಕುಚ್ಚಲಕ್ಕಿ ತಂಬಿಟ್ಟು ಉಂಡೆಯನ್ನು ಮಾಡಬೇಕಾದ್ರೆ ಕುಚ್ಚಲಕ್ಕಿಯನ್ನೇ ಕಂಪಲ್ಸರಿಯಾಗಿ ಬಳಸಬೇಕಾಗುತ್ತೆ. ನಾನಿಲ್ಲಿ ತಗೊಂಡಿರುವಂತಹ ಅಕ್ಕಿ ಬಂದು ನೋಡಿ, ಜಾಸ್ತಿ ಬ್ರೌನ್ ಕಲರ್ ಇರುವಂತಹ ಅಕ್ಕಿಯನ್ನೇ ತಗೊಳ್ಬೇಕು. ಕುಚ್ಚಲಕ್ಕಿಗೆ ನಮ್ಮದರಲ್ಲಿ ಕಜೆ ಅಕ್ಕಿ ಅಂತ ಕರಿತೀವಿ, ಅದನ್ನೇ ತಗೊಳ್ಬೇಕು. ಪ್ರೊವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ ನಿಮಗೆ ಆರಾಮ್ಸೆ. ಈಗ 1 ಕಪ್ ಆಗೋಷ್ಟು ಕುಚ್ಚಲಕ್ಕಿಯನ್ನು ತಗೊಂಡಾದ ನಂತರ ಅದನ್ನು ನೀಟಾಗಿ ತೊಳ್ಕೊಳ್ಳೋಣ. ಒಂದು 2 ರಿಂದ 3 ಬಾರಿ ಆದರೂ ತೊಳೆದಾದ ನಂತರ ಒಂದು ಒಣ ಬಟ್ಟೆ ಮೇಲೆ ಇದನ್ನು ಆರೋದಕ್ಕೆ ಹಾಕಬೇಕು. 1/4 ಗಂಟೆ ಇದನ್ನು ಹಾಗೇ ಬಿಟ್ಬಿಡಿ. ಫ್ಯಾನ್ ಅಡಿಯಲ್ಲ ಅಥವಾ ನೆರಳಲ್ಲ ಎಲ್ಲಾದರೂ ಒಣಗಿಸ್ಬೋದು. ಅಂದರೆ ಸ್ವಲ್ಪ ನೀರಿನ ಅಂಶ ಇರುವಂಥದ್ದೆಲ್ಲ ಡ್ರೈ ಆಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಬಿಡಬೇಕಾಗುತ್ತೆ. 1/4 ಗಂಟೆಯಲ್ಲಿ ಚೆನ್ನಾಗಿ ಇದು ಡ್ರೈ ಆಗೋಗುತ್ತೆ. ಈಗಾಗಲೇ ತೊಳೆದಿಟ್ಟಂತಹ ಈ ಕುಚ್ಚಲಕ್ಕಿಯನ್ನು ಬಟ್ಟೆ ಮೇಲೆಲ್ಲ ಹರಡ್ಕೊಂಡಿದ್ದಾಯಿತು. ಇನ್ನು 1/4 ಗಂಟೆಯ ನಂತರ ನಾನೀಗ ತೋರಿಸ್ತೀನಿ ನೋಡಿ. ಈಗ 1/4 ಗಂಟೆ ಬಳಿಕ ನಾನೀಗ ನೋಡಿ, ತೇವಾದ ಅಂಶ ಒಂದು ಸ್ವಲ್ಪನೂ ಇಲ್ಲ, ಎಲ್ಲ ನೀರಿನ ಅಂಶ ಎಲ್ಲ ಆರೋಯ್ತು. ಇನ್ನು ಇದನ್ನು ಏನು ಮಾಡಬೇಕು ಅಂತಂದರೆ, ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಆಗಲೇ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಒಣಗಿದಂತಹ ಅಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಬೋದು. ಇನ್ನು 5 ರಿಂದ 6 ನಿಮಿಷ ಆದರೂ ಕಡಿಮೆ ಅಂದರೆ ನಾವು ಮೀಡಿಯಮ್ ಊರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಆವಾಗ ಚೆನ್ನಾಗಿ ಇದು ಅರಳ್ಕೊಂಡು ಬರುತ್ತೆ. ಅಂದರೆ ಸಾಮಾನ್ಯ ಮಂಡಕ್ಕಿ ಎಲ್ಲ ಯಾವ ಥರ ಬರುತ್ತೆ ನೋಡಿ, ಅದೇ ಥರನೇ ಒಂದು ಸ್ವಲ್ಪ ಅಷ್ಟೇ ಜಸ್ಟ್ ಅರಳುತ್ತೆ. ಇನ್ನೊಂದು ನಾವು ಯಾವ ಥರ ಹುರಿದ ಮೇಲೆ ಗೊತ್ತಾಗುತ್ತೆ ಅಂತಂದರೆ, ಚೆನ್ನಾಗಿ ಇದು ಬ್ರೌನ್ ಕಲರ್ ಇರುವಂಥದ್ದು ಡಾರ್ಕ್ ಬ್ರೌನಿಗೆ ಟರ್ನ್ ಆಗುತ್ತೆ. ಅಷ್ಟಾದರೆ ನಾವು ಇದನ್ನು ಕೆಳಗಡೆ ಇಳಿಸ್ಬೋದು. ಈಗಾಗಲೇ ಅರ್ಧ ಅಂಶ ಹುರಿದಿದ್ದೀನಿ, ಇನ್ನು ಸ್ವಲ್ಪ ಆಗಬೇಕಿದು ನೋಡ್ಬೋದು ನೀವೀಗ. ಈಗ ಕಂಪ್ಲೀಟಾಗಿ ಹುರಿದ ನಂತರ ಈಗ ತೋರಿಸ್ತಾ ಇದ್ದೀನಿ. ಅಂದರೆ ಡಾರ್ಕ್ ಬ್ರೌನಿಗೆ ಟರ್ನ್ ಆಗಿದೆಯಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಇದನ್ನು ಬಾಣಲಿಯಲ್ಲೇ ಬಿಡಬೇಡಿ, ಜಾಸ್ತಿ ಇದು ಸೀದೋದಂಗೆ ಆಗುತ್ತೆ, ತುಂಬ ಡಾರ್ಕ್ ಕಲರಿಗೆ ಬರುತ್ತೆ. ಅದಕ್ಕೋಸ್ಕರ ಇನ್ನೊಂದು ತಟ್ಟೆ ಮೇಲೆ ಹಾಕ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪುಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಆರೋದಕ್ಕೆ ಬಿಡಬೇಕು. ಚೆನ್ನಾಗಿ ಆರಿದ ನಂತರನೇ ಇದನ್ನು ಪುಡಿ ಮಾಡ್ಕೊಳ್ಳಿ, ಇಲ್ಲಾಂತಾದರೆ ಪುಡಿ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಕುಚ್ಚಲಕ್ಕಿಂತ ಆಗುವಾಗ ತುಂಬ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ ಇದು. ಇನ್ನು ನೋಡಿ, ಸೌಟಲ್ಲಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ಈಗಾಗಲೇ ತಟ್ಟೆಯಿಂದ ಕೆಳಗಡೆ ತೆಗೆದು ನಾನು ತಣ್ಣಗಾದ ನಂತರ ತೋರಿಸ್ತಾ ಇರೋವಂಥದ್ದು. ಇನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪುಡಿ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಪುಡಿ ಆಗುತ್ತೆ. ಈಗಾಗಲೇ ನಾವು ಹುರ್ಕೊಂಡಿದ್ದೀವಲ್ಲ ಸರಿಯಾಗಿ ನೀವು ಹುರಿಲಿಲ್ಲ ಅಂತಂದರೆ ಇದು ಪುಡಿ ಆಗೋದು ಕೂಡ ಕಷ್ಟ. ಅದಕ್ಕಾಗಿ ಬ್ರೌನ್ ಕಲರಿಗೂ ಟರ್ನ್ ಆಗಬೇಕು ಒಂದು, ಆಮೇಲೆ ಚೆನ್ನಾಗಿ ಇದು ಸಿಡಿಬೇಕು. ಸಿಡಿದಾದ್ಮೇಲೆ ಮಾತ್ರ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟರೆ ನಿಮಗೆ ಫೈನಾಗಿ ಪುಡಿ ಆಗುತ್ತೆ. ನೋಡಿ, ಈ ಥರ ಬರುತ್ತೆ ಪುಡಿ. ಇನ್ನು ಇದನ್ನು ಜರಡಿ ಹಿಡಿಯುವಂಥದ್ದು ಆ ಥರದ್ದು ಏನೂ ಮಾಡುವಂಥದ್ದಿಲ್ಲ. ಜಸ್ಟ್ ಹೀಗೇ ಸೈಡಲ್ಲಿ ಇಟ್ಕೊಳ್ಳೋಣ ಒಮ್ಮೆಗೆ. ಈಗ ಸ್ಟವ್ ಮೇಲೆ ಅದೇ ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಯಾವ ಕಪ್ ಅಳತೆಯಿಂದ ಕುಚ್ಚಲಕ್ಕಿಯನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 1 ಕಪ್ ಆಗೋಷ್ಟು ಬೆಲ್ಲವನ್ನು ಸಹ ಹಾಕ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೆಲ್ಲಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕರಗೋದಕ್ಕೆ ಬಿಡಬೇಕು. ಕರಗಿ ಜಸ್ಟ್ ಒಂದು ಕುದಿಯೆಲ್ಲ ಬರ್ತಾ ಇದೆಯಲ್ಲ, ಬಬಲ್ಸ್ ಮೇಲೆ ಬರ್ತಾ ಇದೆಯಲ್ಲ, ನೋಡ್ತಿರ್ಬೋದು ನೀವೀಗ. ಇನ್ನು ನಾವಿದಕ್ಕೆ ಹಾಕುವಂಥದ್ದು ಕಾಯಿ ತುರಿಯನ್ನು ತುರಿದಿರುವಂಥದ್ದನ್ನು ಹಾಕ್ಕೊಳ್ಬೇಕು. ಯಾವ ಕಪ್ ಅಳತೆಯಿಂದ ಅಕ್ಕಿ ಮತ್ತು ಬೆಲ್ಲವನ್ನೆಲ್ಲ ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ಕಾಯಿ ತುರಿ ಅಷ್ಟು ಹಾಕಿದರೆ ಸಾಕು. ಈಗ ನೋಡಿ, ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ 1 ಕಪ್ ಆಗುವಷ್ಟು. ಇನ್ನು ಇದನ್ನು ಕಾಯಿ ತುರಿಯನ್ನು ಹಾಕಿ ಆದ ನಂತರನೂ ಹಾಗೆಯೇ ನೀರಾಗತ್ತೆ. ಇದು ನೀರಾದ ನಂತರ ಇದು ಚೆನ್ನಾಗಿ ಇದು ಬೆಲ್ಲದಲ್ಲಿ ಹೊಂದ್ಕೊಳ್ಬೇಕು. ಇನ್ನು ಕಾಯಿ ತುರಿನ ಯಾವುದೇ ಕಾರಣಕ್ಕೂ ಗ್ರೈಂಡ್ ಮಾಡಿ ಹಾಕೋದಕ್ಕೆ ಅಂತ ಹೋಗಬೇಡಿ, ಜಸ್ಟ್ ಹೀಗೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಹೊಂದ್ಕೊಳ್ಬೇಕಿದು. ಅಂದರೆ ನೀರಿನ ಅಂಶ ಎಲ್ಲ ಆರೋಗಬೇಕು. ಒಂದು 5 ರಿಂದ 6 ನಿಮಿಷಗಳ ಕಾಲ ಆದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ. ಆವಾಗ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ನೋಡಿ, ಕಲರ್ ಕೂಡ ಹಾಗೆಯೇ ಡಾರ್ಕ್ ಕಲರಿಗೆ ಟರ್ನ್ ಆಗುತ್ತೆ. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ತುಂಬ ಗಟ್ಟಿಗೆ ಅಂತ ಇದನ್ನು ಮಾಡೋದಕ್ಕೆ ಅಂತ ಹೋಗಬಾರ್ದು. ಸ್ವಲ್ಪ ನೀರಿನ ಅಂಶ ಇರಬೇಕು. ಅಂದರೆ ಜಾಸ್ತಿ ನೀರಿನ ಅಂಶ ಅಂತಲ್ಲ, ಜಿಡ್ಡಿನ ಅಂಶ ಅಂತ ಹೇಳ್ತಿರಲ್ಲ, ನೊರೆಯ ಅಂಶ ಎಲ್ಲ ನಿಲ್ಲಬೇಕು ನೋಡಿ, ಅಷ್ಟಾದರೆ ಸಾಕಾಗುತ್ತೆ. ಇನ್ನು ಇದಕ್ಕೆ ಹಾಕುವಂಥದ್ದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಈ ಹಂತದಲ್ಲಿ ಹಾಕ್ಕೊಳ್ಬೇಕು. ಮತ್ತು ಕೆಳಗಡೆ ಇಳಿಸಿ ನಾವು ಪುಡಿ ಮಾಡಿರುವಂತಹ ಅಕ್ಕಿಯನ್ನು ಹಾಕ್ಕೊಂಡ್ರೆ ಆಯಿತು. ಈಗಾಗಲೇ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು
ಗ್ಯಾಸ್ ಉರಿಯನ್ನು ಬಂದ್ ಮಾಡಿಕೊಂಡು ಕೆಳಗಡೆ ಇಳಿಸೋಣ. ಈಗಾಗಲೇ ಕೆಳಗಡೆ ಇಳಿಸಿದ್ದೀನಿ. ತುಂಬ ತಣ್ಣಗಾಗೋದಂತ ಬೇಕಿಲ್ಲ. ಬಿಸಿ ಇರುವಾಗಲೇ ನಾವೀಗ ಪುಡಿ ಮಾಡಿದಂತಹ ಈ ಕುಚ್ಚಿಲಕ್ಕಿದು ಪುಡಿ ಏನಿದೆ ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೂ ಹಾಕುವಂಥದ್ದೇನಿಲ್ಲ, ಜಸ್ಟ್ ಇಷ್ಟನ್ನೇ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಇನ್ನೊಂದು 5 ನಿಮಿಷಗಳ ಕಾಲ ಆರೋದಕ್ಕೆ ಬಿಟ್ಟರೆ ನಂತರ ನೀವು ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಳ್ಬಹುದು. ತುಂಬ ಅಂದರೆ ತುಂಬ ಹಳೆಯ ಕಾಲದ ರೆಸಿಪಿ ಫ್ರೆಂಡ್ಸ್ ಇದು. ನಮ್ಮ ಅಜ್ಜಿಯಂದ್ರೆಲ್ಲ ಹೆಚ್ಚಾಗಿ ಮಾಡ್ತಾಯಿದ್ರು ಇದನ್ನು. ಈಗಾಗಲೇ ಕೈಗೊಂದು ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಈ ಥರ ಸೈಜಲ್ಲಿ ಉಂಡೆಯನ್ನಾಗಿ ಮಾಡ್ತಿದ್ದೀನಿ. ತುಂಬ ಸಣ್ಣದಕ್ಕೆ ಅಂತ ಮಾಡೋದಿಲ್ಲ, ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ನನಗೆ ಇನ್ನೂ ನೆನಪಿದೆ, ಅಜ್ಜಿಯೆಲ್ಲ ಹೇಗೆ ಮಾಡ್ತಿದ್ರು ಅಂತಂದರೆ, ಬೀಸೋ ಕಲ್ಲಲ್ಲಿ ಈ ಕುಚ್ಚಿಲಕ್ಕಿಯನ್ನು ಹುರಿದು ಅದನ್ನು ಪುಡಿ ಮಾಡಿ ಮಾಡ್ತಿದ್ರು. ಅದು ಎಷ್ಟು ಅದ್ಭುತವಾಗಿ ಟೇಸ್ಟ್ ಬರ್ತಿತ್ತು ಅಂತಂದರೆ, ತಿನ್ನಬೇಕಾದ್ರೆ ಹಾಗೆಯೇ ಬಾಯಲ್ಲಿ ನೀರೂರುತ್ತೆ, ಅಷ್ಟೇ ರುಚಿಕರವಾಗಿ ಬರುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಕುಚ್ಚಿಲಕ್ಕಿ ತಂಬಿಟ್ಟನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹೊಸ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.